देवराजसेव्यमान पावनाग्निपङ्कजं व्यालयत्नसूत्रमिन्दुशेखरं कृपाकरं नारदादियोगिवृन्दवन्दितं दिगम्बरं काशिकापुरादिनाथकालभैरवं भजे भानुकोटिभास्करं भवाब्धितारकं परं नीलकण्ठमिष्टितार्थदायकं त्रिलोचनं कालकालमम्बुजाक्षमक्षशूलमक्षरम् काशिकापुरादिनाथकालभैरवं भजे शूलटङ्कपाशदण्डपाणिवादिकारणं श्यामकायमादिदेवमक्षरं निरामयं भीमविक्रमं प्रभुं विचित्रताण्डवाप्रियं काशिकापुरादिनाथकालभैरवं भजे. ಸಂಡೇನೆ ಎಲ್ಲ ಕೆಲಸ ಮಾಡಿ ದೇವ್ರಿಗೂ ಪೂಜೆ ಎಲ್ಲ ಮಾಡಿ ಮುಗಿಸಿ ಸಂಡೇ ಆಲ್ಮೋಸ್ಟ್ ಮಧ್ಯಾಹ್ನ ಆಗಿದೆ. ಎಲ್ಲ ಕೆಲಸ ಮುಗಿಸಿ ಫ್ರೆಶ್ ಆಗಿ ದೇವರಿಗೆ ಧೂಪ ಎಲ್ಲ ಹಾಕಿ ಎಲ್ಲ ಫ್ಲೋರಲ್ಲೂ ಒಂದೊಂದು ಈ ಥರ ಧೂಪ ಇಟ್ಟರೆ ವೈಬ್ಸೇ ಬೇರೆ. ಭೀಮವಿಕ್ರಮಂ ಪ್ರಭುಂ ವಿಚಿತ್ರತಾಂಡವಾಪ್ರಿಯಂ ಕಾಶಿಕಾಪುರಾದಿನಾಥಕಾಲಭೈರವಂ ಭಜೆ ಧರ್ಮಸೇತುಪಾಲಕಂ ತ್ವಧರ್ಮಮಾರ್ಗನಾಶಕಂ कर्मपाशमोचकं सुशर्मदायकं विवं स्वर्णवर्णकेशपाशशोभिताङ्गमण्डलं काशिकापुरादिनाथकालभैरवं भजे रत्नपादुकाप्रभाविविरामपादयुग्मकं नित्यमद्वितीयमिष्टदैवतं निरञ्जनं मृत्युदर्पनाशनं कराळदं श्रुमोक्षणं काशिकापुरादिनाथकालभैरवं भजे अट्टहास भिन्न पद्मजाण्डकोश संततिं दुष्टिपातनष्टपापजालमग्रशासनम् अष्टसिद्धिदायकं कपालमालिकाधरं काशिकापुरादिनाथकालभैरवं भजे भूतसङ्गनायकं विशालकीर्तिदायकं काशीवासिलोकपुण्यपापशोधकं विभुं नीतिमार्गकोविदं पुरातनं जगत्पतिं काशिकापुरादिनाथकालभैरवं भजे कालभैरवाष्टकं पठन्ति ये मनोहरं ज्ञानमुक्तिसाधनं विचित्रपुण्यवर्धनं शोकमोहलोभदैन्यकोपतापनाशनं ते प्रयान्ति कालभैरवाङ्घ्रिसन्निधिं ध्रुवम् इति श्रीमच्छङ्कराचार्यविरचितं श्रीकालभैरवाष्टकं सम्पूर्णम्. ನಾನು ಲಲಿತಾ ಸಹಸ್ರನಾಮ ಕಲಿತ ಮೇಲೆ ಅಂದರೆ ದೇವಿ ಕನೆಕ್ಷನ್ ಆದಾಗ ಶಿವನ ಕನೆಕ್ಷನ್ ಆಗಬೇಕಂತೆ. ಯಾಕಂದರೆ ಶಿವ ಮತ್ತು ದೇವಿ ಪ್ರಕೃತಿಯ ಸಮಾಗಮ. ಎಲ್ಲಿ ಶಿವ ಇರ್ತಾನೋ ಅಲ್ಲಿ ದೇವಿ ಇರ್ತಾಳೆ, ಎಲ್ಲಿ ದೇವಿ ಇರ್ತಾಳೋ ಅಲ್ಲಿ ಶಿವ ಇರ್ತಾನೆ. ಸೊ ಹಾಗೆ ನನಗೆ ಲಲಿತಾ ಸಹಸ್ರನಾಮ ನಾನು ಯಾವಾಗ ಪಠನೆ ಮಾಡೋಕ್ಕೆ ಶುರು ಮಾಡಿದೆ ಆಗ ಕನೆಕ್ಟ್ ಆಯಿತು. ಈ ಥರ ನಾವು ಶಿವನ ಆರಾಧನೆ ಕೂಡ ಮಾಡಬೇಕು ಅಂತ ಹೇಳಿ ನಾನು ನನಗೆ ಬರಲ್ವಲ್ಲಪ್ಪ ಹೇಗೆ ಮಾಡೋದು ಅಂತ ನಂಗೆ ಒಂದೇ ಶಿವನ್ ಬರ್ತಾ ಇದ್ದಿದ್ದು ಓಂ ನಮಃ ಶಿವಾಯ ಅಷ್ಟೇ. ಅದಾದಮೇಲೆ ಕೂತು ಅಭ್ಯಾಸ ಮಾಡಿ ಅದರಲ್ಲೂ ಭೈರವಾಷ್ಟಕ ಮಾಡೋದ್ರಿಂದ ಇನ್ನೂ ಎನರ್ಜಿ ಜಾಸ್ತಿ ಆಗುತ್ತೆ ಅಂತ ಗೊತ್ತಾದ್ಮೇಲೆ ದೇವ್ರ ಹತ್ರನೇ ರಿಕ್ವೆಸ್ಟ್ ಮಾಡಿಕೊಂಡು ದೇವ್ರೆ ನನಗೆ ಕಲಿಸ್ಕೊಡು, ನಾನು ಕಲಿಬೇಕು ಭೈರವ ಪ್ಲೀಸ್ ಪ್ಲೀಸ್ ಅಂದ್ಕೊಂಡೆ ನಾನು ಕಲ್ತಿದ್ದು. ಆ್ಯಕ್ಚುಲಿ ನಂಗೆ ಏನೂ ಬರಲ್ಲ, ಬಟ್ ಆ ಶಕ್ತಿ ಇದೆಯಲ್ಲ ಅದೆಲ್ಲವನ್ನೂ ಕಲಿಸ್ತಾ ಇದೆ ನನಗೆ. ಸೊ ಹಾಗೆ ಮೊನ್ನೆ ಕೂಡ ಯಾವುದೋ ಸ್ಪೀಚಲ್ಲಿ ಹೇಳ್ತಾ ಇದ್ರು, ನಾವು ಅನ್ಕೊಂಡಂಗೆ ದೇವರೆಲ್ಲ ಫಿಸಿಕಲಿ ಶಿವ ನಾರಾಯಣ ಬ್ರಹ್ಮ ಇದೇ ರೂಪದಲ್ಲಿ ಪ್ರತ್ಯಕ್ಷವಾಗಿ ಆ ರೂಪವನ್ನು ಧಾರಣೆ ಮಾಡಿ ಇರಲ್ಲ. ಅವರೆಲ್ಲ ತತ್ವ ಸ್ವರೂಪರು. ಆ ತತ್ವಗಳನ್ನ ನಾವು ವಿಂಗಡಣೆ ಮಾಡಿದೀವಿ ಅಷ್ಟೇ. ಸೊ ಈ ತತ್ವಗಳನ್ನ ಬಿಡಿಸ್ತಾ ಹೋದ್ರೆ ಇದರಲ್ಲಿ ನಿಜವಾಗ್ಲೂ ವಿಜ್ಞಾನನೇ ಅಡಗಿರೋದು, ಸೈನ್ಸೇ ಇರೋದು. ನಾವು ಅನ್ಕೊಂಡಿದೀವಿ ಮೂಢನಂಬಿಕೆ, ದೇವರು, ಕಲ್ಪನೆ, ವಿಗ್ರಹಾರಾಧನೆ ಅಂತ. ಇಲ್ಲ. ನಾನು ಈ ಹಿಂದೆ ಒಂದು ವಿಡಿಯೋలో ಹೇಳಿದ್ದೆ, ಏನೋ ಗೊತ್ತಿಲ್ಲದೆ ಸುಮ್ಮನೆ ಕಮೆಂಟ್ ಮಾಡೋದಕ್ಕಿಂತ ಒಂದು ಸ್ವಲ್ಪ ಸ್ಟಡಿ ಮಾಡಿ ಆಮೇಲೆ ಸರಿ ತಪ್ಪುಗಳನ್ನ ತಿಳ್ಕೊಂಡು ಮಾತಾಡೋದಿದೆಯಲ್ಲ, ಆಗ ಎಲ್ಲದ್ರದ್ದು ತೂಕ ಹೆಚ್ಚಾಗುತ್ತೆ. ಸೊ ನನಗೆ ದೇವರ ಬಗ್ಗೆ ಏನೋ ಗೊತ್ತಿಲ್ಲ, ಶಾಸ್ತ್ರ ಅಧ್ಯಯನ ನಾನು ಮಾಡೇ ಇಲ್ಲ. ಅದ್ರ ಬಗ್ಗೆ ಕ್ಯೂರಿಯಾಸಿಟಿ ಬಂದು ಅಲ್ಪ ಸ್ವಲ್ಪ ಅದ್ರ ಬಗ್ಗೆ ಜ್ಞಾನ ಗೊತ್ತಾದ್ಮೇಲಂತೂ ನನಗೆ ನನ್ನ ಸನಾತನ ಧರ್ಮದ ಬಗ್ಗೆ, ನನ್ನ ಪೂರ್ವಿಕರ ಬಗ್ಗೆ, ನಮ್ಮ ಸನಾತನ ಧರ್ಮದ ಬಗ್ಗೆ ಎಷ್ಟು ಹೆಮ್ಮೆ ಇದೆ ಅಂತಂದ್ರೆ, ಎಷ್ಟು ಜನ್ಮಗಳು ಪುಣ್ಯ ಮಾಡಿದ್ದು ನಾನು ಇಂಥ ಒಂದು ಧರ್ಮದಲ್ಲಿ ಜನಿಸೋಕ್ಕೆ ಅನ್ನೋಷ್ಟು ಖುಷಿ ಇದೆ ನನಗೆ.
ನೋಡೋಣ. ದೇವರು ನನ್ನನ್ನು ಈ ಸನಾತನ ಧರ್ಮದ ಅಧ್ಯಯನ ಮತ್ತು ಈ ಸ್ಪಿರಿಚುವಾಲಿಟಿ, ತತ್ವ, ವೇದ, ಏನೋ ನಂಬರ್ ಆಫ್ ಯಾವ ಆ್ಯಂಗಲಲ್ಲಿ ನಾವು ನಮ್ಮ ಸ್ಟಡಿನ ಶುರು ಮಾಡಿದ್ರು ಮುಗಿಲಾರದಷ್ಟು ಸನಾತನ ಧರ್ಮದಲ್ಲಿ ವಿಜ್ಞಾನವನ್ನ ಸಂಸ್ಕೃತಿಯಲ್ಲಿ ಅಡಗಿಸಿದ್ದಾರೆ. ಅಷ್ಟೆಲ್ಲ ಕಲಿಯೋ, ಅಷ್ಟೆಲ್ಲ ತಿಳಿಯೋ ಒಂದು ಅವಕಾಶ ನಮ್ಗೆ ಈ ಜನ್ಮದಲ್ಲಿ ಅದೆಷ್ಟು ಸಿಕ್ಕುತ್ತೋ ಗೊತ್ತಿಲ್ಲ. ಬಟ್ ನಾನಂತೂ ದೇವ್ರನ್ನ ಯಾವಾಗ್ಲೂ ಹಂಗೆ ಕೇಳ್ಕೊತೀನಿ, ನನಗೆ ಜ್ಞಾನ ಕೊಡಪ್ಪ, ಜ್ಞಾನ ಕೊಟ್ಟು ಜ್ಞಾನ, ಭಕ್ತಿ, ವೈರಾಗ್ಯ ಕೊಡಪ್ಪ. ಜ್ಞಾನ ಇಲ್ದಿರೋ ಭಕ್ತಿ ವ್ಯರ್ಥ, ಜ್ಞಾನ ಇಲ್ದಿರೋ ವೈರಾಗ್ಯ ನೀರಿನ ಮೇಲಿನ ಗುಳ್ಳೆ ತರ. ಆದ್ರೆ ಜ್ಞಾನ ಇದ್ರೆ ಸಿಕ್ಕಿದ್ ಒಂದು ಕ್ಷಣನೂ ನಾವು ಎಲಿವೇಟ್ ಆಗ್ಬಿಡ್ಬೋದು. ಹೇಗೆ ಧ್ರುವ ಕುಮಾರ 5 ವರ್ಷಕ್ಕೇನೆ ಪರಮಾತ್ಮನ್ ನೋಡೋದಂತೆ. ಅಂದ್ರೆ ಆ ಸಿಕ್ಕ ಒಂದು ಸಣ್ಣ ಅವಕಾಶನ ಯುಟಿಲೈಸ್ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲವೂ ಅಡಗಿದೆ. ಸೊ ದೇವ್ರ ಬಗ್ಗೆ ಮಾತಾಡಕ್ ಹೋದ್ರೆ ನಾನು ಮಾತಾಡ್ತಾನೆ ಇರ್ತೀನಿ. ನಾನು ದೇವ್ರ ಬಗ್ಗೆ ಮಾತಾಡ್ಬೇಕು. ನಾನು ಇನ್ಮೇಲಿಂದ ಸ್ವಲ್ಪ ದೇವ್ರ ಬಗ್ಗೆನೂ ಮಾತಾಡ್ತಾ ನಾನು ಬ್ಲಾಗ್ಸ್ನ ಅಪ್ಲೋಡ್ ಮಾಡ್ತೀನಿ. ಸೊ ನನ್ನ ಸಂಡೇ ರುಟೀನಲ್ಲಿ ಮಧ್ಯಾಹ್ನಕ್ಕೆ ಎಲ್ಲ ಕೆಲಸ ಮುಗಿಸಿ ದೇವ್ರಿಗೆ ದೀಪ ಹಚ್ಚಿ, ಸೊ ದೇವ್ರದ್ದು ಹಾಗೆ ಒಂದು ನಮ್ಮ ಭೈರವ ಅಷ್ಟಕವನ್ನು ಪಠನೆ ಮಾಡಿಕೊಂಡು ನಿಮ್ಗೆ ಇದನ್ನೆಲ್ಲ ಶೇರ್ ಮಾಡ್ತಿದ್ದೀನಿ. ನನ್ನ ಕಡೆಯಿಂದ ಎಲ್ಲರಿಗೂ ಪಾಸಿಟಿವ್ ಎನರ್ಜಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಥ್ಯಾಂಕ್ ಯು. ಅಯ್ಯೋ, ನಾನು ನಮ್ಮ ಕೃಷ್ಣನೇ ಇಂಟ್ರಡ್ಯೂಸ್ ಮಾಡೋದು ಮರ್ತ್ಬಿಟ್ನಲ್ಲ. ಆ್ಯಕ್ಚುಲಿ ಕೃಷ್ಣನ ದಯೆ ನನಗೆ ಇಷ್ಟೊಂದೆಲ್ಲ ಆಗಿರೋದು. ಯಾರು ಭಗವದ್ಗೀತೆನ ಅಧ್ಯಯನ ಮಾಡಿರ್ತಾರೋ ಅವ್ರಿಗೆ ಗೊತ್ತಿರುತ್ತೆ, ಕೃಷ್ಣ ಯಾವತ್ತೂ ಡೈರೆಕ್ಟಾಗಿ ಪಾಠ ಮಾಡಲ್ಲ, ಪಾಠ ಮಾಡಿಸ್ತಾನೆ. ಸೊ ನನಗೆ ನನ್ನ ಜೀವನದಲ್ಲಿ ತುಂಬ ಏನಾದರೂ ಈ ಹಸಿವು, ಜ್ಞಾನದ ಹಸಿವು ಅಥವಾ ಏನೋ ಒಂಚೂರು ಜ್ಞಾನ ತಿಳ್ಕೊಳ್ಳೋ ಅವಕಾಶ ಎಲ್ಲ ಆಗಿದ್ದು ಈ ನನ್ನ ಮುದ್ದು ಕೃಷ್ಣನಿಂದಾನೆ. ಅವ್ನು ಯಾವಾಗ ನನ್ನ ಲೈಫಲ್ಲಿ ಬಂದನೋ ಅವಾಗಿಂದನೂ ನನಗೆ ಇದು ಕಲಿಬೇಕು ಎಲ್ಲವನ್ನು, ತಿಳಿಬೇಕು ಎಲ್ಲವನ್ನು. ತಿಳಿದು ಮಾಡಿದ್ರೇನೆ ಅದಕ್ಕೆ ಬೆಲೆ ಜಾಸ್ತಿ. ಆ ಥರ ಒಂದು ವೈಬ್ಸಲ್ಲಿ ನನಗೆ ಯಾವಾಗ್ಲೂ ವಿದ್ಯೆಗಳು ಕನೆಕ್ಟ್ ಆಗ್ತಾ ಹೋಯ್ತು. ನಾನು ಆಗ್ಲೇ ಯಾವಾಗ ಭಗವದ್ಗೀತೆಯಲ್ಲಿ ಇದನ್ನೆಲ್ಲ ಕೃಷ್ಣ ಡೈರೆಕ್ಟಾಗಿ ಯಾವತ್ತೂ ಪಾಠ ಮಾಡಲ್ಲ, ಯಾರಿಗೋ ಹೇಳಿದನ್ನ ನಾನು ಕಲ್ತಿದ್ದೀನಿ, ನೀನ್ ಯಾಕೆ ಕಲೀಲಿಲ್ಲ ಅಂತ ಅರ್ಜುನನಿಗೆ ಎಷ್ಟೊಂದ್ಸತಿ ಉದಾಹರಣೆ ಕೊಡ್ತಾನೆ. ಯಾರಾದ್ರೂ ನೀವು ಅಧ್ಯಯನ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಹಾಗೆ ಅವ್ನು ಯಾವಾಗ್ಲೂ ಥರ್ಡ್ ಪರ್ಸೆಪ್ಷನ್ ಇಂದಾನೇ ಜೀವನನ ನೋಡಿಸ್ತಾನೆ. ನೋಡೋರ್ನ ಯಾಕಾಗಲ್ಲ ನಿನ್ ಕೈಲೂ ಆಗುತ್ತೆ ಅಂತ ಹೇಳಿ ಮಾಡಿಸ್ತಾನೆ. ಸೊ ನನ್ನ ಜೀವನದಲ್ಲಿ ಎಲ್ಲವನ್ನೂ ಮಾಡಿಸಿದ್ದು ಈ ನನ್ನ ಕೃಷ್ಣ ಪರಮಾತ್ಮ. ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಕೃಷ್ಣನ ಯಾರು ಯಾವಾಗ್ಲೂ ನೆನೀತಾರೋ ಅವ್ರ ಯೋಗಕ್ಷೇಮನ ಅವನೇ ನೋಡ್ಕೋತಾರಂತೆ. ಸೊ ನಾನು ನೆನೆಯೋದಿರ್ಲಿ, ನಮ್ ಕೃಷ್ಣ ಪರಮಾತ್ಮಂದು ಟ್ಯಾಟನ್ನೇ ಹಾಕ್ಸ್ಕೊಂಡ್ಬಿಟ್ಟಿದ್ದೀನಿ. ಸೊ ಕಾಣುತ್ತೋ ಏನೋ ಗೊತ್ತಿಲ್ಲ. ಸೊ ಹೀಗೆ ಅವನು ಟ್ಯಾಟು ಮುಖೇನ ನನ್ನ ಲೈಫಿಗೆ ಎಂಟ್ರಿ ಆಗಿದ್ದು. ತದನಂತರ ಬೇರೆ ಎಲ್ಲ ರೀತಿಯಲ್ಲಿ ನನ್ನಲ್ಲಿ ಬದಲಾವಣೆಗಳಾಗ್ತಾ ಹೋಗಿದ್ದು. ಸೊ ಕೃಷ್ಣನಿಗೆ ನಾನು ಎಲ್ಲ ಜೀವನದ ಕ್ರೆಡಿಟ್ಸ್ ಎಲ್ಲ ಆ ಪರಮಾತ್ಮನಿಗೆ ನಾನು ಸಲ್ಲಿಸ್ತೀನಿ. ಸೊ ಆವಾಗಲೇ ಹೇಗೆ ಬಂತು ಏನೋ ಗೊತ್ತಿಲ್ಲ, ನಾನು ಸುಮ್ಮನೆ ಮಾಡಿಬಿಡ್ತೀನಿ. ಏನೋ ಅಂತ ಪ್ರಿಕಾಷನರಿ ತೊಗೊಂಡು ಹೀಗೆ ಬರಬೇಕು ಹಾಗೆ ಬರಬೇಕು ಅಂತ ಏನು ತಲೆ ಕೆಡ್ಸ್ಕೊಂಡು ಮಾಡಲ್ಲ. ಬಟ್ ದೇವ್ರ ಮೇಲೆ ಭಾರ ಹಾಕಿ, ಕೃಷ್ಣ ಈಗ ಒಂದು ಬ್ಲಾಗ್ ಮಾಡ್ತಿದ್ದೀನಿ, ನಿನ್ನ ಜೊತೆ ಇರಬೇಕು ಅಂತ ಮಾತ್ರ ಕೇಳ್ಕೊಂಡಿರ್ತೀನಿ. ಸೊ ಆಗ ನನ್ನ ಟ್ಯಾಟು ಎಷ್ಟು ಕಾಣಿಸ್ತೋ ಏನೋ ಗೊತ್ತಿಲ್ಲ, ನನ್ನ ಬೆರಳು ಕೂಡ ಸಹ ಕಾಣಿಸ್ತಿತ್ತು. ಸೊ ಹಾಗೆ ಇನ್ನೊಂದ್ಸತಿ ವಿಡಿಯೋನ ಕಟ್ ಮಾಡಿ ಕೃಷ್ಣನ ತೋರಿಸ್ತಾ ಇದ್ದೀನಿ. ನನ್ನ ಕೈ ಮೇಲೆ ಇವನ್ ಬಂದು ನಾನು ಹಣೆ ಬರನ್ ಬದಲಾಯಿಸ್ಬಿಟ್ಟ. ಸೊ ಈ ಟ್ಯಾಟೂ ಇಂದನೂ ಒಂದು ಸ್ಟೋರಿ ಇದೆ. ನಾನಾಗಿ ಟ್ಯಾಟೂನ ಹಾಕ್ಸ್ಕೊಳಕ್ ಹೋಗಿದ್ದಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಟ್ಯಾಟೂ ವಿಚಾರ ಬಂತು. ಹಾಕ್ಸ್ಕೊಳ್ಳೋಣ ಅಂತಂದ್ರೆ ಏನು ಹಾಕ್ಸ್ಕೊಳ್ಳೋದು, ಕೃಷ್ಣನ್ ಹಾಕ್ಸ್ಕೊಳ್ಳೋಣ ಅಷ್ಟೇ, ಕೃಷ್ಣನ್ ಹಾಕ್ಸ್ಕೊಂಡೆ. ಆದ್ರೆ ಅವನನ್ನು ಕೃಷ್ಣನ್ ಹಾಕೊಂಡಿದ್ದು ಗೊತ್ತೋ ಗೊತ್ತಿಲ್ಲದೇನೋ ಪರಮಾತ್ಮನ್ ಪ್ರೀತಿಸಿದ್ರು ಅವ್ನು ನಮ್ಗೆ ಎಷ್ಟು ಒಳ್ಳೇದು ಮಾಡ್ತಾನೆ ಅನ್ನೋದಕ್ಕೆ ನಾನೇ ಉದಾಹರಣೆ. ನಿಜವಾಗ್ಲೂ ನನಗೆ ಕೆಲವೊಂದನ್ನೆಲ್ಲ ಹೇಳಕ್ಕಾಗಲ್ಲ, ಬಟ್ ಅಷ್ಟು ಒಂದು ಡಿವೈನ್ ಕನೆಕ್ಷನ್ ಕೃಷ್ಣನಿಂದ ನಾನು ಪಡ್ಕೊಂಡಿದ್ದೀನಿ. ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ, ಗೋವಿಂದಾಯ ನಮೋ ನಮಃ, ಗೋವಿಂದಾಯ ನಮೋ ನಮಃ. ಕೃಷ್ಣ ಅಚ್ಯುತಂ ಕೇಶವಂ ರಾಮನಾರಾಯಣಂ ಕೃಷ್ಣ ದಾಮೋದರಂ ವಾಸುದೇವಂ ಭಜೆ ಶ್ರೀಧರಂ ಮಾಧವಂ ಗೋಪಿಕಾ ವಲ್ಲಭಂ ಜಾನಕೀ ನಾಯಕಂ ರಾಮಚಂದ್ರಂ ಭಜೆ.